ಇದು ಇಂದ್ರಿ ಅಂತ. ಇಂದ್ರಿ ಇದು ಎಷ್ಟಂತ ಅಂದ್ರೆ 9000 9200. ಇನ್ನೂ ಒಂದ್ 2000 ಹಾಕ್ತಾರೆ, ಸುಂದ್ರಿನೇ ಸಿಗ್ತಲ್ಲ. ಬಕಾಸೂರಗಳ ತರ ತಿಂತಾ ಇದಾರೆ. ಕಪ್ಪೆಯಿಂದ ಹಿಡಿದು ಹಂದಿಯಿಂದ ಹಿಡಿದು ಹಸು ಗಿಸು ಎಲ್ಲಾನು ತಿಂತಾ ಇದಾರೆ. ನಮ್ಗೆ ಸ್ಕ್ಯಾಮ್ ಮಾಡ್ತಾ ಇದಾರೆ, ಮೋಸ ಮಾಡ್ತಾ ಇದಾರೆ ಅಂತ ಹೇಳಿ ಆಪಲ್ ಎಷ್ಟು ದುಡ್ಡು ತೋರಿಸ್ತದೆ ಅಷ್ಟೇ ದುಡ್ಡನ್ನ ಕೊಡ್ತೀವಿ, ಕರ್ಕೊಂಡು ಹೋಗಿ ಅಂತ ಅಂದ್ವಿ. ಅದಕ್ಕೆ ಅವಯ್ಯ ಗಾಡಿನ ಸೈಡ್ಗೆ ಹಾಕಿ ನಿಮ್ ಲಗೇಜ್ ಎಲ್ಲ ಎತ್ಕೊಂಡು ಹೋಗಿ ಅಂತ ಅಂದ್ರು. ಇಂಡಿಯಾದಲ್ಲಿ ಇದರ ಬೆಲೆ 40,000, ಬಟ್ ಇಲ್ಲಿ ತಗೊಂಡ್ರೆ 24,000. ಕಲರ್ ನೋಡಿ ಜಾತ್ರೆ ಕಲರು ಅಂತ ಅಂತಾರೆ, ಬಟ್ ಏನ್ ಮಾಡಕ್ಕಾಗಲ್ಲ, ನಂಗೆ ಇದೇ ಕಲರೇ ಜಾಸ್ತಿ ಇಷ್ಟ ಆಗೋದು. ಐ ಆಮ್ ಇಂಡಿಯಾ, ಇಂಡಿಯಾ ಪ್ರೌಡ್ ಇಂಡಿಯಾ. ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ. ಹಾ ಜೈ ಕನ್ನಡ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ತುಂಬಾ ಜನ ಅನ್ಕೊಂತಾ ಇರ್ಬೋದು ಏನು ವಿಡಿಯೋನ ಕಾರಲ್ಲಿ ಶುರು ಮಾಡ್ತಾ ಇದೀನಿ, ಅದು RP ಜೊತೆ ಅಂತ ಹೇಳಿ. ಆಕ್ಚುಲಿ ನಾನು RP ಇಬ್ರು ಥೈಲ್ಯಾಂಡ್ ಹೊರಟಿದೀವಿ. ಬರೀ ನಾವ್ ಇಬ್ರೇ ಅಲ್ಲ, ಇನ್ನ ಇಬ್ರು ಲೆಜೆಂಡ್ಸ್ ಗಳು ಬರ್ತಾರೆ. ಯಾರು ಅಂತ ಮುಂದೆ ತೋರಿಸ್ತೀನಿ. ಸೊ ಹೌ ಎಕ್ಸೈಟೆಡ್ ಆರ್ ಯು? ನಾನು ಎಕ್ಸೈಟೆಡ್ ಇಲ್ಲ ಗೈಸ್. ಕಮೆಂಟ್ ಸೆಕ್ಷನ್ ದಾಗ ಕೇಳ್ರಿ, ವಿನಯ್ ಅವ್ರ ಏನ್ ಮಾಡ್ಬೋದಲ್ಲಿ ಹೋಗಿ ಥೈಲ್ಯಾಂಡ್ಗೆ ಎದ್ಕೊಂಡ್ರ ಇಂಥ ಒಳ್ಳೆ ಮನುಷ್ಯ ದೇವ್ರಗಳ ಕಡೆ ಹೋಗೋದ್ ಬಿಟ್ಟು ಥೈಲ್ಯಾಂಡ್ಗೆ ಎದ್ಕೊಂಡ್ರ. ಇದೇ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡಿ ನೋಡ್ರಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಯಾಕೆ ಇವ್ರಿಗೆ ಥೈಲ್ಯಾಂಡ್ಗೆ ಹೊಂಟಾರ? ಥೈಲ್ಯಾಂಡ್ ಅರ್ಥ ಏನು ಹೇಳಿ? ಲ್ಯಾಂಡ್ ಅಂದ್ರೆ ಏನು? ಲ್ಯಾಂಡ್ ಅಂದ್ರೆ ಭೂಮಿ. ಭೂಮಿ. ತೈ ಅಂದ್ರೆ ತಾಯಿ. ತಾಯಿ ಭೂಮಿಗೆ ಹೋಗ್ತಾ ಇದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಥೈಲ್ಯಾಂಡ್ ಏನಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ ನಿಮ್ಗಳಿಗೆ ಥೈಲ್ಯಾಂಡ್ ನ ತೋರ್ಸೋಣ ಅಂತ ಹೇಳಿ. ಒಂದಿಷ್ಟು ಸೀರೀಸ್ ಆಫ್ ಥೈಲ್ಯಾಂಡ್ ವಿಡಿಯೋಸ್ ಗಳು ಬರುತ್ತೆ. ಯಾರೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಹೋಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮಣ್ಣು ಮಸಿ ಎಲ್ಲನ್ನೂ ಮಾಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಗೈಸ್. ಈ ಸೀರೀಸ್ ಒನ್ ಟೈಪ್ ಇಂಟರ್ನ್ಯಾಷನಲ್ ಕೊಲ್ಯಾಬ್. ಕಿತ್ತಾಡಿ ಕಿರಡೋರೆ ಒಬ್ರು ಹೋದ್ರೆ ಹಿಂಗ್ ಹೋಗ್ಬೇಕು. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಥ್ಯಾಂಕ್ ಯು ಬಾಯ್. ಇವಾಗ 2 ಲೆಜೆಂಡ್ಸ್ ಗಳನ್ನ ತೋರ್ಸೋ ಸಮಯ. ಅಲ್ಲ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅವನ ಜೊತೆ ನಾವು ಏರ್ಪೋರ್ಟ್ ನ ಎಂಟರ್ ಆದ್ರೆ ನಾವು ಥೈಲ್ಯಾಂಡ್ ಹೋಗಲ್ಲ, ಸೀದಾ ಜೈಲಿಗೆ ಹೋಗ್ತೀವಿ. ಫೈನಲಿ ಲೆಜೆಂಡ್ ಬರ್ತಾ ಇದಾರೆ. ಏನ್ ಮಾಡ್ತಾರ ಮುಸ್ತಫಾ? ಗೈಸ್ ಇದು ಇಂದ್ರಿ ಅಂತ. ಇಂದ್ರಿ 9200 ಇದು. ಹೌದಾ? ಇದು ರೀಸೆಂಟ್ಲಿ ಲಾಂಚ್ ಆಗಿರೋದು. ಲಾಂಚಿಂಗ್ ಪ್ಲೇಸ್ ಅಲ್ಲೇ ಇದೆ. ಓ ಸೊ ಇದು ಎಷ್ಟಂತ ಅಂದ್ರೆ 9200. ಇನ್ನೂ ಒಂದ್ 2000 ಹಾಕ್ತಾರೆ, ಸುಂದ್ರಿನೇ ಸಿಗ್ತಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಕಾಸ್ಟ್ಲಿ ಎಷ್ಟು ಇದು? 50,000. ಕಾಸ್ಟ್ಲಿ ಎಷ್ಟು ಇದು? 49,000. ಬರೀ ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ ಮಾತ್ರ 228 ಬಾಟಲ್ಸ್ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗಿರೋದು. ಇದು 228 ಅಷ್ಟೇನಾ ಮ್ಯಾನುಫ್ಯಾಕ್ಚರ್ ಆಗಿರೋದು? ಅಷ್ಟೇ ಬಾಟಲ್ಸ್ ಇರೋದು. ಇದು ತೆಗಿ ನೋಡ್ಬೋದಾ? ಓ ಎಷ್ಟಿದು? ಒಂದು 25,000. 25,000. ಹೊರಗಡೆ ಎಷ್ಟಕ್ಕೆ ಮಾರ್ಕೋಬಹುದು ತಗೊಂಡೋದ್ರೆ? ನಿಮ್ಗೆ ಯಾಕೆ ಬೇಕದು? ಎಷ್ಟಕ್ಕೆ ಬೇಕಾದ್ರೂ ಡಬಲ್ ಮಾರ್ಬೋದು. ಹೌದಾ? ಸುಮ್ಮನೆ ಇದನ್ನ ತಗೊಂಡ್ಬಿಟ್ಟು ಆರಾಮ ಹೊರಗಡೆ ಹೋಗಿ ಮಾರಿದ್ರೆ ಟ್ರಿಪ್ಪದು 4% ದುಡ್ಡು ಇಲ್ಲೇ ದುಡ್ಕೊಂಡ್ಬಿಡ್ಬೋದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ದಯವಿಟ್ಟು ಯಾರು ಎಣ್ಣೆನ ಹೊಡಿಬೇಡಿ. ಯಾವಾಗಾದ್ರು ಎಂಜಾಯ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಲೈಟಾಗಿ ಕುಡೀರಿ. ಯೂಟ್ಯೂಬ್ ನೋಡ್ತೀರಾ? ಒನ್ ಜಾಯಿಂಟ್ ಕನ್ನಡ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಾನು ನೋಡಿರೋ ಅಂತ ಒನ್ ಆಫ್ ದ ಕಾಸ್ಟ್ಲಿಯಸ್ಟ್ ಬಾತ್ನ ಇವಾಗ ನಿಮ್ಗೆ ತೋರಿಸ್ತೀನಿ. ಸೊ ನೀವು ಬಿಸಿಬೇಳೆ ಬಾತು, ಕೇಸರಿ ಬಾತು, ಚೌಚೌ ಬಾತು, ವಾಂಗಿ ಬಾತು, ಈ ಬಾತುಗಳನ್ನೆಲ್ಲ ನೋಡಿರ್ತೀರಾ. ಬಟ್ ಇವಾಗ ನಾನು ತೋರಿಸೋಂಥ ಬಾತು ದ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಬಾತ್. ಸೊ ಇದು ಥೈ ಕರೆನ್ಸಿ, ಇದನ್ನ ಥೈ ಬಾತ್ ಅಂತ ಹೇಳ್ತಾರೆ. ನಮ್ಮ ಇಂಡಿಯನ್ ಕರೆನ್ಸಿ 2,500 ರೂಪಾಯಿ ಕೊಟ್ಟರೆ ಅವರು 1,000 ರೂಪಾಯಿ ಥೈ ಬಾತ್ ಕೊಡ್ತಾರೆ. ಆಲ್ಮೋಸ್ಟ್ 50,000 ರೂಪಾಯಿ ಕರೆನ್ಸಿನ ತಗೊಂಡಿದ್ದೀವಿ. ಸೊ 50,000 ರೂಪಾಯಿ ಕೊಟ್ಟಿದ್ದಕ್ಕೆ ನನಗೆ ಕೊಟ್ಟಿರೋದವರು 19,000 ಕೊಟ್ಟಿದ್ದಾರೆ. ಸೊ ಇವಾಗ ಈ ದುಡ್ಡನ್ನ ತಗೊಂಡು ನಾವು ಓಡಾಡ. Same but different. No money, no honey. Good boy goes to heaven. Bad boy goes to Bangkok. ಹೇಗಿತ್ತು ಜರ್ನಿ? KSRTC ಬಸ್ ಸೀರಿಯಸ್ ಆಗಿ ಹೇಳ್ತೀವಿ, ಕ್ಯಾಂಪಸ್ ಚೆನ್ನಾಗಿತ್ತು, ಕಂಫರ್ಟ್ ಆಗಿ. ನಾನು ಈ ಪಾಸ್ಪೋರ್ಟ್ನ ಮಾಡಿಸಿದ್ದು 2017 ಬಟ್ ಇದ್ರ ಮೇಲೆ ಫಸ್ಟ್ ಸೀಲ್ ಬೀಳ್ತಾ ಇರೋದು ಇವತ್ತು. ಸೊ ಐ ಆಮ್ ಹ್ಯಾಪಿ. ಸೊ ಆಲ್ಮೋಸ್ಟ್ 1 ಅವರ್ ಬಂದು ಹೊರಗಡೆ ವೆಯ್ಟ್ ಮಾಡಿ ಇವಾಗ ಕ್ಯಾಬ್ನ ಬುಕ್ ಮಾಡಿದ್ವಿ. ಬಂದ ತಕ್ಷಣ ನೋಡ
ಕ್ಯಾಬ್ ಬಂದ್ ಕೂಡ್ಲೇನೆ ಕ್ಯಾಬ್ ಡ್ರೈವರ್ ಫಸ್ಟ್ ನಾನು ನೋಡಿದ ಕೂಡ್ಲೇನೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲ ಈ ವಯ್ಯ ಏನಕ್ಕೋಸ್ಕರ ನಾನು ಬೈತಾ ಇದಾರೆ ಅಂತ ನನ್ ಫಸ್ಟ್ ಅರ್ಥನೇ ಆಗಿಲ್ಲ. ಆಮೇಲೆ ಗೊತ್ತಾಯ್ತು ನಂದೇ ತಪ್ಪು. ಆ ವಯ್ಯನ್ನ 3 ಸರಿ ಅದೇ ರೋಡಲ್ಲಿ ಸುತ್ತಿಸಿದೀನಿ. ನನ್ಗೆ ಅಡ್ರೆಸ್ ಹೇಳಕ್ ಕರೆಕ್ಟಾಗಿ ಬಂದಿಲ್ಲ. ಇವ್ರ ದೇಶದಲ್ಲಿ ಕ್ಯಾಬ್ ಬುಕ್ ಮಾಡಿರೋದೇ ದೊಡ್ಡ ವಿಷಯ, ಇನ್ ಅಡ್ರೆಸ್ ಹೇಗೆ ಹೇಳಿ? ಸರಿ ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳಿ ಎಲ್ರು ಕ್ಯಾಬ್ನ ಹತ್ತಿದ್ವಿ. ಹತ್ತಿದ ಕೂಡ್ಲೇನೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, 70 ಬಾತು ಜಾಸ್ತಿ ಕೊಡ್ಬೇಕು ಅಂತ ಅಂದ್ರು. ನಮ್ಗೆ ಸ್ಕ್ಯಾಮ್ ಮಾಡ್ತಾ ಇದಾರೆ, ಮೋಸ ಮಾಡ್ತಾ ಇದಾರೆ ಅಂತ ಹೇಳಿ ನಾವು 70 ಬಾತ್ ಎಲ್ಲ ಜಾಸ್ತಿ ಕೊಡಲ್ಲ, ಆಪಲ್ ಎಷ್ಟು ದುಡ್ಡು ತೋರಿಸ್ತದೆ ಅಷ್ಟೇ ದುಡ್ಡನ್ನ ಕೊಡ್ತೀವಿ, ಕರ್ಕೊಂಡು ಹೋಗಿ ಅಂತ ಅಂದ್ವಿ. ಅದಕ್ಕೆ ಅವಯ್ಯ ಗಾಡಿನ ಸೈಡ್ಗೆ ಹಾಕಿ ನಿಮ್ ಲಗೇಜ್ ಎಲ್ಲ ಎತ್ಕೊಂಡು ಹೋಗಿ ಅಂತ ಅಂದ್ರು. ಸರಿ ಇನ್ನೇನ್ ಮಾಡಕ್ ಆಗಲ್ಲ, ಡ್ರೈವರ್ ತಾನೆ, ಎಷ್ಟೋ ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ನಮ್ ದೇಶದ ಡ್ರೈವರ್ ಆದ್ರೂ ಸರಿ, ಬೇರೆ ದೇಶದ ಡ್ರೈವರ್ ಆದ್ರೂ ಸರಿ, 70 ಬಾತನ್ನ ಕೊಡೋದ್ರಿಂದ ನಾವೇನು ಕಳ್ಕೊಳಲ್ಲ ಅಂತ ಹೇಳಿ ಸರಿ ಕೊಡ್ತೀವಿ, ಕರ್ಕೊಂಡೋಗಿ ಅಂತ ಅಂದ್ವಿ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕೋಪ ಮಾಡ್ಕೊಂಡ್ರು, ಆಮೇಲೆ ನಮ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಜಲ್ಲಾಗೋದ್ರು. ಹಾಯ್ ಹಾಯ್ ಟೆಲ್ ಹಾಯ್. ಹಾಗೆ ಹೇಳಲ್ಲ. ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟ್. ಸೊ ಇವಾಗ ಬ್ಯಾಂಕಾಕ್ ನ ರೋಡಲ್ಲಿ ಹೋಗ್ತಾ ಇದೀವಿ. ಕಾರ್ ಪ್ರೈಸ್ ಹೌ ಮಚ್ ಮನಿ? Oh, 1 million. 1 million baht. 1 million baht. Yeah. 1 million ಬಾಟ್ 10 ಲಕ್ಷ. ನಮ್ಮ ಇಂಡಿಯಾದಲ್ಲಿ 20 ಲಕ್ಷ. ಓಕೆ ಓಕೆ. ಸತ್ಯ ಹೇಳ್ತಾನೆ. ಮೈಲೇಜ್ efficiency No. how many kilometers per liter? Not sure. 1 liter diesel how many kilometers going? 10 kilometers. 10 kilometer. ಅದನ್ನೇ ಕಡಲೆ ಕೇಳಿದ ಅವಾಗಲೇ ಫಸ್ಟ್. How many languages you know? How many languages? You know English? English. Little bit English. Midnight. Thai you know completely. Full Thai you know. Not Thailand. Oh, translator. Oh, yeah, good. Kannada from heart, English from mouth. Thai ಭಾಷೆ ಹೇಳ್ಕೊಡ್ತಾರಂತೆ. Hello. Hello. Sawadee krap. Savarika. Crap. Okay. Savari crap. Okay. Khop kun. Kapkul. Khap. Kapkul. Thank you. Thank you. Kapkul. Yeah. Kapkul. You tell namaskara. Huh? Namaskara. Khop kun krap. Namaskar. ನಮಸ್ಕಾರ. ಜೈ ಕನ್ನಡ. ಜೈ ಕನ್ನಡ. Jai Kannada. ಜೈ ಕನ್ನಡ. ಗೈಸ್, ಸೊ ಇವತ್ತು ನಾವು ಸ್ಟೇ ಆಗ್ತಿರೋದು ಇದೇ ಮನೆ. ತಮಾಷೆ ಏನು ಅಂತಂದ್ರೆ ಇಲ್ಲಿ ಯಾರು ಇಲ್ಲ. ಕೀನ ಈ ಒಂದು ಲಾಕರ್ ಅಲ್ಲಿ ಇಟ್ಟಿರ್ತಾರೆ, ಆಮೇಲೆ ಅದ್ರ ಪಿನ್ನ ನಮ್ಗೆ ಕಳಿಸಿರ್ತಾರೆ. ಆ ಪಿನ್ನ ಹಾಕಿದ್ರೆ ಈ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಕೀ ತಗೊಂಡು ಮನೆ ಒಳಗಡೆ ಹೋಗ್ಬೇಕು. ಏನ್ ಟೆಕ್ನಾಲಜಿ ನೋಡಿ, ಈ ತರ ಕೀ ಇಟ್ಟಿರ್ತಾರೆ. ಗೈಸ್, ರೂಮ್ ಮಾತ್ರ ಸೆಕ್ಸ್. ಗೈಸ್, ಮನೆ ಮಾತ್ರ ಸಖತ್ತಾಗಿದೆ. 5,000 ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ವಾಷಿಂಗ್ ಮಿಷಿನ್ ನೋಡಿ ಕುತ್ಕೊಂಡು ಊಟ ಮಾಡಕ್ ಹೆಂಗಿರುತ್ತೆ ಬ್ರೋ, ನೋಡಿ ಈ ತರ. ಯಾಕೆ ಅವ್ರಿಲ್ಲಿ ಆಲ್ರೆಡಿ ಕಪ್ ನೂಡಲ್ಸ್, ಕ್ಯೂಟ್ ಆಗಿ ಒಂದು ಕಿಚನ್ ಇದೆ, ಕಾಫಿ ಪೌಡರ್, ಇದು ಕಂಪ್ಲೀಟ್ ಕಿಚನ್. ನೋಡಿ ನೀವು ನೀರ್ ಹಿಂಗೆ ಇರುತ್ತಾ ಫಿಲ್ ಮಾಡೋದು. ಹಾ, ಹಾಫ್ ಕಪ್ ಬೇಕು ಅಂದ್ರೆ ಹಾಫ್ ಕಪ್ ಇಟ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಬರೀ ಹಾಫ್ ಕಪ್ ಬರುತ್ತೆ. ಓಕೆ. ಸೊ 2 ಕಪ್ ಬೇಕು ಅಂದ್ರೆ ದೊಡ್ಡ ಯಾವ್ದಾರ ಇಟ್ಕೊಂಡ್ರೆ 2 ಕಪ್ ಬರುತ್ತೆ. ಇಲ್ಲೊಂದು ರೂಮ್ ಇದೆ. ಸೊ ಇದು ಫುಲ್ ಏರ್ ಕಂಡೀಷನ್ ಬ್ರೋ. ಕಂಪ್ಲೀಟ್ ಎಲ್ಲ ಅಲ್ಲೊಂದಿದೆ, ಹಾಲ್ ಅಲ್ಲೊಂದಿದೆ, ಇಲ್ಲೊಂದು ಟಿವಿ ಇದೆ, ಹಾಲ್ ಅಲ್ಲೊಂದು ಟಿವಿ ಇದೆ. ಇಲ್ಲಿ ನಾನು ಅಲ್ಲಿ ಟಿಪಿಕಲ್ ಕನ್ನಡಿಗ. ಮನೆ ಒಳಗಡೆನೆ ಸ್ಟೆಪ್ಸ್ ಅಲ್ಲ, ಈ ಸ್ಟೆಪ್ ನೋಡಿ ಯಾರೋ ಒಂದು ಹಳೆ ಕಾಲದ ತರ ಇದೆ. ಸೊ ಇದೊಂದು ರೂಮು. ಸೊ ಈ ರೂಮಲ್ಲಿ ನಿಶಾಂತ್ ಇರ್ತಾರೆ. ಇವಾಗ ಫಸ್ಟ್ ಏನಾದ್ರು ಒಂದು ಸ್ವಲ್ಪ ಹೊಟ್ಟೆ ಹಾಕೊಂಡು ಹೋಗೋಣ. A few minutes later. ಆಕ್ಚುಲಿ ಹೊರಗಡೆ ಹೋಗೋಣ ಅಂತ ಹೇಳಿ ಕ್ಯಾಬ್ನ ಬುಕ್ ಮಾಡಿದ್ವಿ. ಸೊ ಕ್ಯಾಬ್ ಇಸ್ ಆಲ್ರೆಡಿ ಹಿಯರ್. ಇವಾಗ ಬ್ಯಾಂಕಾಕ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಒಂದಿಷ್ಟು ಶಾಪಿಂಗು ಮತ್ತೆ ಒಂದಿಷ್ಟು ಬ್ಯಾಂಕಾಕ್ ನ ಸುತ್ತೋಣ ಅಂತ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಹೇಳಿ. ಕಮ್ ಲೆಟ್ಸ್ ಗೋ. ಸೊ ದಿಸ್ ಇಸ್ ದ ನೈಟ್ ಲೈಫ್ ಆಫ್ ಬ್ಯಾಂಕಾಕ್. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಸೊ ಫೈನಲಿ ನಾವು ಬಂದಿರೋ ಮಾಲು ಇದು ಎಷ್ಟು ಹ್ಯೂಜ್ ಆಗಿ, ಎಷ್ಟು ದೊಡ್ಡದಾಗಿದೆ ಅಂದ್ರೆ ನೀವೇ ನೋಡ್ಕೋಬಹುದು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸೊ ಇಲ್ಲಿ ಒಂದು ಸ್ವಲ್ಪ ಶಾಪ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ನೋಡೋಣ, ಏನು ತಲೆನಲ್ಲಿ ಏನು ಐಡಿಯಾನೇ ಇಲ್ಲ ಎಷ್ಟಿರುತ್ತೆ ಪ್ರೈಸಸ್ ಅಂತ ಹೇಳಿ. ಇನ್ ಕೇಸ್ ಏನಾದರೂ ನಮ್ಮ ಇಂಡಿಯಾಗಿಂತ ಕಮ್ಮಿ ಇತ್ತು ಅಂತಂದರೆ ಡೆಫಿನೆಟ್ ಆಗಿ ಒಂದಿಷ್ಟು ಐಟಮ್ಸ್ಗಳನ್ನ ಪಿಕ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಹೆಂಗನ್ಸ್ತದೆ ಮಾಲು? ಮಾಲ್ ಕ್ರೇಜಿ ಆಗಿದೆ ಬ್ರೋ. ಕ್ರೇಜಿ ಆಗಿದೆ ಅಲ್ಲ, ಎಷ್ಟು ದೊಡ್ಡದಾಗಿದೆ. ಇಲ್ಲಿ ನೋಡಿ, ಇಲ್ಲ ಇದೊಂದು, ವಾವ್, ಇಟ್ಸ್ ಸೋ ಬ್ಯೂಟಿಫುಲ್ ಬ್ರೋ. ಇಲ್ಲಿ ಹೆಣ್ಮಕ್ಳೆಲ್ಲ ಸಿಕ್ಕಾಪಟ್ಟೆ ಬೆಳಗಿಲ್ಲ ಬ್ರೋ. ನೀವು ಯಾಕೆ ಇಲ್ಲೇ ಒಂದು ಹುಡುಗಿನ ಮದುವೆ ಆಗಬಾರ್ದು? ನೋಡಿ, ಇಲ್ಲಿ ಪಕ್ಕದಲ್ಲಿರೋ ಹುಡುಗಿ ಚೆನ್ನಾಗಿದ್ದಾಳ. ಅವ್ರ ದೇಶದಲ್ಲಿ ವ್ಲಾಗ್ ಮಾಡೋದು ತುಂಬಾ ಈಸಿ ಗೈಸ್. ಅವ್ರ ಭಾಷೆ ನಮಗೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೆ ಬರಲ್ಲ. ಏನ್ ಬೇಕಾದ್ರೂ ಹೇಳ್ಬೋದು. ಹೌದಲ್ವಾ,
ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಗೈಸ್, ಸೊ ಈ ವಾಚ್ನ ತಗೊಂಡಿದ್ದಾರೆ. ಇಂಡಿಯಾದಲ್ಲಿ ಇದರ ಬೆಲೆ 40,000, ಬಟ್ ಇಲ್ಲಿ ತಗೊಂಡ್ರೆ 24,000. ಅದಕ್ಕೋಸ್ಕರ ಇವಾಗ ಬುಕ್ ಮಾಡಿ ನಾಳೆ ಬಂದು ತಗೊತಾ ಇದೀವಿ. ಸೈಜ್ ದೊಡ್ಡದಾಗಿಲ್ಲ, ಇದು ಸೈಜೇ ಇಲ್ಲ ಇದರಲ್ಲಿ. ಎಷ್ಟೋ ಜನ ಈ ಕಲರ್ನ ನೋಡಿ ಜಾತ್ರೆ ಕಲರು ಅಂತ ಅಂತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ನಂಗೆ ಇದೇ ಕಲರೇ ಜಾಸ್ತಿ ಇಷ್ಟ ಆಗೋದು. ಅಲ್ಲಿ ಬೈ ದಿಸ್. ಹೆಂಗಿದೆ ಗೈಸ್, ನೀವು ಕಮೆಂಟ್ ಮಾಡಿ ಹೆಂಗಿದೆ ಅಂತ. ನಂಗೆ ಸುತ್ತಿ ಸಾಕಾಗೋಯ್ತು. ಇವ್ರು ಆಗ್ಲಿಂದ ಶೂ ಅದು ಇದು ಅಂತ ಸುತ್ತಾನೆ ಇದ್ದಾರೆ. ಸೊ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ ಇಲ್ಲಿ. ಹೆಸರೇನು? ಇನಾಯ. ಬಾಯ್ ಬಾಯ್. ಹೊಯ್ ಹೊಯ್. ಫೈನಲಿ ಸೈಜ್ ಸಿಕ್ಕಿಲ್ಲ, ಬಟ್ 10 ಫಿಟ್ ಆಗುತ್ತೆ ಇಬ್ರಿಗೂ. ಸೊ ಇಬ್ರು ಸೇಮ್ ತಗೊಂಡಿದ್ದೀವಿ. ಸೊ ಇವಾಗ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಆ್ಯಕ್ಚುಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವಿಲ್ಲೊಂದು ಊಟದ ಜಾಗದ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲರೂ ಬಾರಿಸ್ತವ್ರೆ ಸರಿಯಾಗಿ. ನೀವು ನೋಡಿದ್ರೆ ಯಪ್ಪ, ವಾಸನೆ ಅಂತೂ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ. ಹಸಿ ಮಾಂಸಗಳನ್ನೇ ಬಕಾಸೂರಗಳ ಥರ ತಿಂತಾ ಇದ್ದಾರೆ. ಕಪ್ಪೆಯಿಂದ ಹಿಡಿದು ಹಂದಿಯಿಂದ ಹಿಡಿದು ಹಸು ಗಿಸು ಎಲ್ಲನೂ ತಿಂತಾ ಇದ್ದಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಪಾಪ ಯಾರಿಗೂ ಅರ್ಥ ಆಗಲ್ಲ. ನಾನೇನೋ ಹೊಗಳ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇರಬೇಕು, ಬಟ್ ತಿಂತಿದ್ದಾರೆ. ಇಲ್ಲಿ ನೋಡಿ, ಹಾ ಹೆಂಗೆ ತಿಂತಾವ ನನ್ನ. ನಂಗೆ ಇದು ನೋಡ್ತಾ ಇದ್ರೆ ನಿಜವಾಗ್ಲೂ ತಿನ್ನೋ ಅಂತ ಆಸೆ ಮನಸ್ಸು ಏನೂ ಬರ್ತಾ ಇಲ್ಲ. ಫಸ್ಟ್ ಇಲ್ಲಿಂದ ಹೊರಗಡೆ ಹೋಗ್ಬಿಡೋಣ. ನಂಗೆ ನಿಜವಾಗ್ಲೂ ಇಲ್ಲಿ ಏನೋ ತಿನ್ಬೇಕು ಅಂತಾನೆ ಅನಿಸ್ತಾ ಇಲ್ಲ. ನಮಗೆಲ್ಲ ಈ ದೇಶ ಅಲ್ಲಪ್ಪ, ನಮ್ಗೇನಿದ್ರು ಬಸ್ಸಾರು ರಾಗಿ ಮುದ್ದೆನೇ ಬೆಸ್ಟು. ರಾಗಿ ಮುದ್ದೆಯಲ್ಲಿದೆ ನಮ್ಮ ತಾಕತ್ತು, ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು. ಅಣ್ಣ ಏನೋ ಹೇಳ್ತವ್ರೆ, ಅಣ್ಣಂಗೆ ಏನು ಅರ್ಥನೇ ಆಗ್ತಿಲ್ಲ. ಗೂಗಲಲ್ಲಿ ಟೈಪ್ ಮಾಡ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಕೇಳಿಸ್ತವ್ರೆ. ಸೊ ಏನೋ ಆರ್ಡರ್ ಮಾಡಿದ್ರಿ? 2 ಸೀ ಫುಡ್, ಹಾಂ, 1 ಚಿಕನ್ ಸ್ಟೇಕ್. ಏನೋ ಆರ್ಡರ್ ಮಾಡಿದ್ದಾರೆ. ನನಗೆ ಅದು ಯಾವುದು ಬೇಡ. ಹಾಂ, ಹೈ. ವಿಚ್ ಕಂಟ್ರಿ? ಐ ಆಮ್ ಇಂಡಿಯಾ. ಇಂಡಿಯಾ, ಪ್ರೌಡ್ ಇಂಡಿಯಾ. ಗುಡ್. ಹುಡುಗ ಖುಷಿ ಆಗ್ಬಿಟ್ಟ ಇಂಡಿಯಾನ ಅಂತ ಕೇಳಿದ ತಕ್ಷಣ. ಇಲ್ಲಿ ನನಗೆ ಬೇಕಾಗಿರೋ ಒಂದಿಷ್ಟು ಐಟಮ್ಸ್ಗಳನ್ನ ತಗೊಂಡು ಹೋಗಿ ತಿನ್ನೋಣ. ಹೌ ಮಚ್? ಹಾಂ, 247. ಸಾರಿ ನೋಡಿ, ನಿಮ್ಗೆ ಸೆಟ್ ಆಗ್ತಲ್ಲ, ನೋಡಿ ಆಗ್ತಾ ಇರಲ್ಲ. ಏನೇನೋ ಕೊಡ್ತಾವಳೆ ಸ್ಟಿಕ್ಕರ್ ಎಲ್ಲ. ವಾಟ್ ಇಸ್ ದಿಸ್? Get stamps are specified when purchasing the promotional items. ನೆಕ್ಸ್ಟ್ ಟೈಮ್ ಬಂದಾಗ ಡಿಸ್ಕೌಂಟ್ ಕೊಡಕ್ಕೆ ಅವರ ಬನ್ನಿ. Oh, stamps can be used for the cash discount. Oh, next time when I come, I give this to you. Okay, this take or you want? ಅವ್ರಿಗೆ ಅದು. Oh, you want? ಅಕ್ಕ ಹುಷಾರವಳೆ. ಚೆಕ್ ಮಾಡಿದೆ, ಹುಷಾರಿದ್ದಾಳೆ ನಾನು. ಓಕೆ, ನೆಕ್ಸ್ಟ್ ಟೈಮ್ ಸ್ಟ್ಯಾಂಪ್. ಫೈನಲಿ ನನಗೆ ಬೇಕಾಗಿರೋ ಒಂದಿಷ್ಟು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಂಡೆ. ಈಗ ನಾನು ಹೋಗಿ ಕುಕ್ ಮಾಡ್ಕೊಂಡು ತಿಂತೀನಿ. ದಿಸ್ ವಾಸ್ ದಿ ಫಸ್ಟ್ ಡೇ ಥೈಲ್ಯಾಂಡ್ ವಿಡಿಯೋ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹೇಗನ್ನಿಸ್ತು ನಿಮಗೆ ಥೈಲ್ಯಾಂಡು? ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾಳೆ 2ನೇ ದಿನ ಏನೇನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀನಿ. ಸೊ ನೆಕ್ಸ್ಟು ಇನ್ನೊಂದು ಥೈಲ್ಯಾಂಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾ ಬಾಯ್. 10 ರೂಪಾಯಿಗೊಂದು ಬಾಳೊಂದು ಹರಳೆಣ್ಣೆ ಪೇಟೆ, ಒಬ್ಬೊಬ್ಬ ಒಂದೊಂದು ತೀಟೆ.